ನೋಡಿದ್ಯಾ ಅಮ್ಮ, ಆ ರಾಜಲಕ್ಷ್ಮಿ ಹೇಗ್ ಮಾಡ್ತಿದ್ದಾಳೋ. ರಾಜಿ ನಮ್ ದೊಡ್ಡಮ್ಮನ್ ಮಗಳು ಅಂತ ನಾನ್ ಯಾವತ್ತೂ ಅನ್ಕೊಳ್ಳಿಲ್ಲ ಅಲ್ಲ ಅಮ್ಮ. ಆ ರಾಜಿನ ನನ್ನ ಸ್ವಂತ ತಂಗಿ ಹಾಗೆ ನಾನ್ ನೋಡ್ದೆ. ನನಗಿಂತ ಹೆಚ್ಚಾಗಿ ಅವಳ ಬಗ್ಗೆನೇ ಯೋಚನೆ ಮಾಡ್ದೆ. ನಿನಗಿಂತ ಹೆಚ್ಚಾಗಿ ಈ ಫ್ಯಾಮಿಲಿನ ನಾನ್ ನಂಬಿದ್ದೆ. ಇಷ್ಟೆಲ್ಲ ಮಾಡಿದಕ್ಕೆ ನನಗ್ ಸಿಕ್ಕ ಸನ್ಮಾನ ಏನು ಅಂತ ಗೊತ್ತಮ್ಮಮ್ಮ? ಎಂಜಲ್ ನೀರು. ಎಂಜಲ್ ನೀರನ್ನ ನನ್ ಮುಖದ ಮೇಲೆ ಹಾಕಿದ್ರು ಮಮ್ಮ. ನನ್ ಮನ್ಸಿನ ಸತ್ ಹೋಗೋ ಹಾಗೆ ಅವಮಾನ ಮಾಡಿದ್ರು. ಮನೇಲಿರೋರು ನನ್ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ರು. ರಾಜಿ ನನ್ನ ಅರ್ಥ ಮಾಡ್ಕೋತಾಳೆ ಅಂತ ಅನ್ಕೊಂಡಿದ್ದೆ ಮಮ್ಮ. ಆದ್ರೆ ಎಲ್ರಿಗಿಂತ ಆ ರಾಜಲಕ್ಷ್ಮಿನೇ ನನ್ನ ಇಷ್ಟೊಂದು ಅವಮಾನ ಮಾಡ್ತಾಳೆ ಅಂತ, ನನ್ನ ಪ್ರಾಣನೇ ಹೋಗೋಷ್ಟು ನೋವು ಕೊಡ್ತಾಳೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಮ್ಮ, ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇನ್ನು ಅವಶ್ಯಕತೆ ಇಲ್ಲ ಮಮ್ಮ, ಅವಶ್ಯಕತೆ ಇಲ್ಲ. ಇನ್ನು ಕೂಡ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ನನ್ ಮನ್ಸನ್ನ ಸಾಯಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆ ರಾಜಲಕ್ಷ್ಮಿ ನನ್ನ ಒಳ್ಳೆತನಕ್ಕೇನೆ ಮಸಿ ಬೆಳೆದಿದ್ದಾಳೆ. ನನ್ ಸ್ವಾಭಿಮಾನಕ್ಕೆ ಬೆಂಕಿ ಹಚ್ಚಿ ಸುಟ್ಟಾಕ್ಬಿಟ್ಟಿದ್ದಾಳೆ. ನನ್ನ ತ್ಯಾಗನ ಅವಹೇಳನೆ ಮಾಡಿದಾಳೆ. ಅಂಥ ವ್ಯಕ್ತಿಗೋಸ್ಕರ ಇನ್ನೂ ನಾನ್ ಸಹಿಸ್ಕೋಬೇಕಾ ಅಮ್ಮ? ಅವಶ್ಯಕತೆ ಇಲ್ಲ. ಆ ರಾಜಲಕ್ಷ್ಮಿನ ಎಣ್ಣೆ ಎಣ್ಣೆ ಹಿಡ್ಕೊಳ್ಳೋದು ಕುಡಿಯೋದು ಹೆಂಗ್ ಗೊತ್ತಾ? ಹಿಂಗ್ ಹಿಡ್ಕೊಂಡು ಹಿಂಗ್ ಕುಡಿದ್ಬಿಟ್ರೆ ಸ್ವರ್ಗನೇ. ಅಯ್ಯೋ ಸ್ವಾಮಿ, ಸ್ವರ್ಗದಲ್ಲಿ ತೇಲಾಡ್ತಾ ಇರೋದೇನೆ ಹಂಗೆ. ಅಯ್ಯಪ್ಪ ಏನಿದು? ಭಾವನವ್ರೆ, ಇದೆಲ್ಲ ಭ್ರಮೆ ಅಲ್ವಾ ಭಾವನವ್ರೆ? ನೀವು ನಿಜವಾಗ್ಲೂ ನನ್ನ ಕಣ್ಮುಂದೆ ಇದ್ದೀರಾ ಭಾವನವ್ರೆ? ನನ್ನ ಕೋಪಲ್ಲಿ ಏನಾರ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ ಭಾವನವ್ರೆ. ಗೊತ್ತಿಲ್ಲ, ನೀವಿರೋದು ಗೊತ್ತಿಲ್ಲ ಭಾವನವ್ರೆ. ನನ್ನ ನಂಬಿ. ನಂಗೆ ಗೊತ್ತಿರಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಭಾವನವ್ರೆ. ದಯವಿಟ್ಟು ನನ್ನ ಕ್ಷಮಿಸಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಭಾವನವ್ರೆ. ಭಾವನವ್ರೆ, ನನ್ನ ಕ್ಷಮಿಸ್ಬಿಡಿ ಭಾವನವ್ರೆ. ನನ್ನನ್ನು ಸಾಯಿಸ್ಬಿಡಿ ಭಾವನವ್ರೆ. ನನ್ನನ್ನು ಸಾಯಿಸ್ಬಿಡಿ.
ಅಣ್ಣ ಕುಡಿಯಕ್ಕೆ ನೀರು. ಲಕ್ಷ್ಮಣ ಮದ್ದೆಲ್ಲ ತಗೊಂಡು ಹೋದ. ತಗೊಂಡು ಹೋದ ಅಣ್ಣ, ಆದರೆ ದುಡ್ಡು ಕೊಡ್ದಿರ ಬಾಕಿ ಉಳಿಸೋಗಿದ್ದಾನಣ್ಣ. ಹಳೆ ಬಾಕಿ ಕೂಡ ಇದೆ. ದುಡ್ಡು ಕೊಟ್ಟು ತಗೊಂಡು ಹೋಗು ಅಂದಿದ್ರೆ ಚೆನ್ನಾಗಿರ್ತಿತ್ತೇನೋ. ಬೆಳೆ ಬೆಳೆದ್ರೇನೆ ಅಲ್ವಾ ದುಡ್ಡು ಕಟ್ಟಕ್ಕಾಗೋದು. ಮದ್ದು ಹಾಕಿದ್ರೇನೆ ಅಲ್ವಾ ಬೆಳೆ ಬೆಳೆಯೋದು. ದುಡ್ಡು ಉಳ್ಸಕ್ಕೆ ಔಷಧಿ ಹೊಡಿದೇ ಇದ್ರೆ ಬೆಳೆ ಹಾಳಾಗುತ್ತೆ, ರೈತಂಗೆ ನಷ್ಟ ಆಗುತ್ತೆ. ದುಡ್ಡುಗೋಸ್ಕರ ಸ್ವಲ್ಪ ನಾವೇ ತಾಳ್ಮೆ ಇದ್ದಿದ್ರೆ ಸರಿ ಹೋಗುತ್ತಲ್ಲ. ಏನ್ ಅಷ್ಟರಲ್ಲಿ ಸಾವು ಬರುತ್ತಾ ಏನ್ ಕತೆ? ನಮಸ್ಕಾರ ರಾಮ್ ಅವರೇ. ಹಾ ನಮಸ್ಕಾರ, ಕೂತ್ಕೊಳ್ಳಿ. ಏನ್ ಸರ್, ಇದ್ದಕ್ಕಿದ್ದ ಹಾಗೆ ಈ ಕಡೆ ಬಂದ್ರಿ? ಎಲ್ಲಿಗಾದ್ರೂ